ಲಿಂಗನಮಕ್ಕಿ ಜಲಾಶಯದಲ್ಲಿ 1814 ಅಡಿ ನೀರು ತಲುಪಿದರೆ ಮುಂಜಾಗ್ರತಾ ಕ್ರಮವಾಗಿ ನೀರನ್ನು ಹೊರಬಿಡುವಂತೆ ಕೆಪಿಸಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಜಿಲ್ಲೆಗೆ ನೂತನ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡಿರುವ ಲಕ್ಷ್ಮೀಪ್ರಿಯಾ ಅವರು ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೆಪಿಸಿ ಅಧಿಕಾರಿಗಳೊಂದಿಗೆ ಟೇಲರಿಸ್ ಅಣೆಕಟ್ಟಿನ ನೀರು ಸಂಗ್ರಹಣಾ ಸಾಮರ್ಥ್ಯ, ಒಳಹರಿವು ಹಾಗೂ ಹೊರಹರಿವಿನ ಸಾಮರ್ಥ್ಯಗಳನ್ನು ಕೇಳಿ ತಿಳಿದುಕೊಂಡರು. ಕಡಿಮೆ ಆಯಿತು. ಒಂದು 5 to 10% ಆಗ್ತಾಯಿತ್ತು. ನಾವು ಎರಡೇ ಲೆವೆಲ್ ಹೋಗ್ತಿದ್ದಂಗೆ ಕೆಪಾಸಿಟಿ ವೆರಿ ಲೆಸ್. ನಾವು ಮೇಲೆ ಹೋಗ್ತಿದ್ದಂಗೆ ನಮಗೆ ಏರಿಯಾ ವೈಡರ್ ಆಗುತ್ತೆ. ವೆರಿ ನೀರು ಯಾಕಂದರೆ ನಮಗೇನಾಗುತ್ತೆ, ನೀರು ಬೇಗನೆ ಫಾರ್ಮ್ ಆಗುತ್ತೆ. ಅಂದರೆ ಹೊರಗಿಂದ ತುಂಬ ಲೋ ಲೆವೆಲ್ ಇರುತ್ತೆ. ನಂತರ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ನೆರೆ ತಡೆಯಲು ಎಲ್ಲ ಮುಂಜಾಗ್ರತೆಯನ್ನ ಕೈಗೊಳ್ಳಲಾಗಿದೆ. ಲಿಂಗನಮಕ್ಕಿಯಿಂದ 6,000 ಕ್ಯೂಸೆಕ್ ನೀರನ್ನ ಬಿಟ್ಟಿದ್ದು, ಗೇರುಸೊಪ್ಪ ಜಲಾನಯನ ಪ್ರದೇಶದಲ್ಲಿ 6ರಿಂದ 8,000 ಕ್ಯೂಸೆಕ್ಸ್ ನೀರು ಬರುತ್ತಿದೆ. ಜಲಾಶಯದಿಂದ 20,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುವುದು. ಸದ್ಯ 50,000 ಕ್ಯೂಸೆಕ್ ನೀರನ್ನ ಹೊರಬಿಟ್ಟರೆ 163 ಕುಟುಂಬಕ್ಕೆ ಸಮಸ್ಯೆಯಾಗಲಿದ್ದು, ಎಲ್ಲರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಿದ್ದೇವೆ. ನೀರು ಬಿಟ್ಟರೆ ಎಲ್ಲೂ ಸಮಸ್ಯೆ ಆಗದಂತೆ ಜಿಲ್ಲಾಡಳಿತ ಮುಂಜಾಗ್ರತೆ ವಹಿಸಿದೆ ಎಂದು ಹೇಳಿದರು. ಗೇರುಸೊಪ್ಪ ಜಲಾಶಯದಿಂದ 70,000 ಕ್ಯೂಸೆಕ್ಸ್ ನೀರನ್ನ ಬಿಟ್ಟರೆ 986 ಮನೆಗೆ ಸಮಸ್ಯೆಯಾಗಲಿದೆ. 1,00,000 ಕ್ಯೂಸೆಕ್ಸ್ ನೀರನ್ನ ಹೊರಬಿಟ್ಟರೆ 3,500 ಮನೆಗಳಿಗೆ ಸಮಸ್ಯೆಯಾಗಲಿದೆ. ಸದ್ಯ 55 ಮೀಟರ್ ಜಲಾಶಯದ ಎತ್ತರವಿದ್ದು 46 ಮೀಟರ್ ನೀರನ್ನ ಗರಿಷ್ಠ ಮಿತಿಯಾಗಿ ಇಟ್ಟುಕೊಂಡಿದ್ದೇವೆ ಎಂದು ಹೇಳಿದರು. ಟ್ರೈನಿಂಗ್ ಅನ್ನು ಕೂಡ ನಿನ್ನೆ ಮಾಡಿದ್ದಾರೆ. GSI ಅವರು ಹೆಜ್ಜೆ ಇಟ್ಕೊಂಡು ಏನೆಲ್ಲ ನೋಡಬೇಕು, ಮರಗಲ್ಜಿಂಗ್ ಆಗುತ್ತಾ ಇದೆಯಾ, ಪ್ರೀ ಇಂಪ್ಲಿಮೇಷನ್ ಆಗ್ತಾ ಇದೆಯಾ, ಟ್ರ್ಯಾಕ್ಸ್ ಬರ್ತಾ ಇದೆಯಾ, ಮಲ್ಟಿ ಬರ್ತಾ ಇದೆ. ಸೊ ಅಂದರೆ ಕೆಲವೊಂದು ಪಾಯಿಂಟ್ಸ್ ಇದೆ, ಅದೆಲ್ಲ ಅಬ್ಸರ್ವ್ ಮಾಡಬೇಕು ಶಿಫ್ಟ್ ವೈಸ್ ಅಂತ ಅವರು ಜನ ಹಾಕಿ ಟ್ರೈನಿಂಗು ಮಾಡಿದ್ದಾರೆ. ಸೊ ಅವ್ರಿಗೆ ಡಿಪ್ಲಾಯ್ ಮಾಡ್ತಾರೆ, ಆಲ್ರೆಡಿ ಆ ಪ್ಲೇಸಲ್ಲಿ ಮಾಡಲಾಗಿದೆ. ಸೊ DC ಅವರಿಂದ SP ಅವರಿಗೆ ಈ ಎಲ್ಲ ಕಂಡೀಷನ್ ಮಾಡಿಬಿಟ್ಟು ರೆಗ್ಯುಲೇಟೆಡ್ ರಿಲೀಸ್ 20 ಕಿಲೋಮೀಟರ್ ಬರ ಒನ್ ಸೈಡ್ ಮಾತ್ರ ಹೋಗಬೇಕು, 2 ಕಡೆ ಡೈರೆಕ್ಟ್ ಹೆಡಿಂಗ್ ಆಗಬೇಕು, ಲೈಟಿಂಗ್ ಎಲ್ಲೋ ಲೈಟ್ ಸಿಗ್ನಲ್ಸ್ ಇರಬೇಕು, ಬೋರ್ಡ್ಸ್ ಆಗಬೇಕು, ಎಲ್ಲ ಕಂಡೀಷನ್ ಹಾಕಬೇಕು. SP ಅವರಿಗೆ ಟ್ರಾಫಿಕ್ ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿದ್ವಿ. ಸೊ ಅದ್ರ ಪ್ರಕಾರ ಶುರು. ಈ ವೇಳೆ ಭಟ್ಕಳ ಉಪವಿಭಾಗದ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನಾ, ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ GS ನಾಯ್ಕ್, KPCL ಅಧಿಕಾರಿಗಳು ಹಾಜರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.